ಪಿಯುಸಿ ರಿಸಲ್ಟ್ ಪ್ರಕಟವಾಗಿದೆ. ವೆಬ್ಸೈಟ್ನಲ್ಲಿ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿರುವಂಥದ್ದು. KARresults.nic.in ವೆಬ್ಸೈಟ್ನಲ್ಲಿ ಫಲಿತಾಂಶ ಪ್ರಕಟವಾಗಿದೆ. ಈಗ ಮಧ್ಯಾಹ್ನ 3 ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ವಿದ್ಯಾರ್ಥಿಗಳ ನೋಂದಾಯಿತ ಮೊಬೈಲ್ಗೂ ಸಹ SMS ಮೂಲಕ ಫಲಿತಾಂಶ ಬರ್ತಾ ಇದೆ. ಈ ಬಾರಿ ದಾಖಲೆಯ ಮಟ್ಟದಲ್ಲಿ ಏರಿಕೆ ಕಂಡಿರುವಂಥದ್ದು ಪಿಯುಸಿ ಫಲಿತಾಂಶ. ಕಳೆದ ಬಾರಿಗಿಂತ ಈ ಬಾರಿ 12% ಫಲಿತಾಂಶ ಹೆಚ್ಚಳವಾಗಿದೆ. 7,10,363 ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ತೆಗೆದುಕೊಂಡಿದ್ರು. ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆದಿದ್ದಂಥದ್ದು ವಿದ್ಯಾರ್ಥಿಗಳು ಇವತ್ತು ಸಂಜೆ 6:15ಕ್ಕೆ ಶಿಕ್ಷಣ ಸಚಿವರು ಸುದ್ದಿಗೋಷ್ಠಿ ನಡೆಸ್ತಾರೆ. ಮಧು ಬಂಗಾರಪ್ಪ ಅವರು ಸುದ್ದಿಗೋಷ್ಠಿ ನಡೆಸಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಕಳೆದ ವರ್ಷ 73% ಫಲಿತಾಂಶ ಬಂದಿತ್ತು. ಆದರೆ ಈ ಬಾರಿ 86%, ಲಾಸ್ಟ್ ಟೈಮ್ 73% ಇತ್ತು, ಈ ಬಾರಿ 86%. ಈ ಬಾರಿ 6,10,000 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಓಕೆ, ವಿದ್ಯಾರ್ಥಿಗಳೆಲ್ಲರೂ ಸಹ ಈಗ ತಮ್ಮ ರಿಸಲ್ಟನ್ನು ಪಡ್ಕೊಳ್ತಾ ಇದ್ದಾರೆ. ವೆಬ್ಸೈಟ್ನಲ್ಲಿ KARresults.nic.in ಈ ವೆಬ್ಸೈಟ್ನಲ್ಲಿ ರಿಸಲ್ಟ್ ನೋಡ್ತಿದ್ದಾರೆ. ಮೊಬೈಲಲ್ಲೂ ಸಹ ರಿಸಲ್ಟ್ ಲಭ್ಯವಾಗ್ತಾ ಇದೆ. ಓಕೆ, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಕೊಡ್ತಾ ನಮ್ಮ ಪ್ರತಿನಿಧಿ ಸುಚಿತ್ರ ಈಗ ಲೈವಲ್ಲಿ ಕನೆಕ್ಟ್ ಆಗಿರುವಂಥದ್ದು. ಸುಚಿತ್ರ, ಆಲ್ಮೋಸ್ಟ್ ರಿಸಲ್ಟ್ಸ್ ಔಟ್, 3 ಗಂಟೆಗೆ ರಿಸಲ್ಟ್ ಪ್ರಕಟವಾಗಿದೆ. ಸೊ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಒಟ್ಟಾರೆಯಾಗಿ ಈ ಬಾರಿ ರಿಸಲ್ಟ್ ಎಷ್ಟು ಪ್ರಮಾಣದಲ್ಲಿ ಬಂದಿದೆ ಅಂತ? ಶಿವಶಂಕರ್, ಏನು ಇಷ್ಟು ದಿನ ದ್ವಿತೀಯ ಪಿಯುಸಿ ಮಕ್ಕಳ ಪೋಷಕರು ಹಾಗೆ ವಿದ್ಯಾರ್ಥಿಗಳು ಕಾತುರದಿಂದ ಕಾಯ್ತಿದ್ದಂತಹ 2025 ಹಾಗೆ 26ನೇ ಸಾಲಿನ ದ್ವಿತೀಯ ಪಿಯುಸಿ ಫಲಿತಾಂಶ ಇವತ್ತು 3 ಗಂಟೆಗೆ ಹೊರಬಿದ್ದಿರುವಂತದ್ದು. ಕಳೆದ ಬಾರಿ 73% ಅಷ್ಟು ದ್ವಿತೀಯ ಪಿಯುಸಿ ಫಲಿತಾಂಶ ಬಂದಿತ್ತು. ಆದ್ರೆ ಈ ವರ್ಷ ಅದಕ್ಕಿಂತ ಹೆಚ್ಚಿನದಾಗಿ 85% ಫಲಿತಾಂಶ ಪ್ರಕಟ ಆಗಿರುವಂತದ್ದು. ಜೊತೆಗೆ ಸಿಎಂ ಕೂಡ ಒಂದಷ್ಟು ಟಾರ್ಗೆಟ್ ಅನ್ನ ಕೂಡ ಏನು ಶಿಕ್ಷಣ ಸಚಿವರಿಗೆ ನೀಡಿದ್ರು. ಈ ಬಾರಿ 75% ಅಷ್ಟು ಫಲಿತಾಂಶ ಹೊರಬೀಳ್ಬೇಕು ಅಂತ ಹೇಳಿ ಇದಕ್ಕೋಸ್ಕರ ಸಪ್ಲಿಮೆಂಟರಿಯನ್ನು ಕೂಡ ಮಾಡಿದ್ರು. ಸದ್ಯ ಇವಾಗ ಫಲಿತಾಂಶ ಕೂಡ ಪ್ರಕಟ ಆಗಿರುವಂತದ್ದು. ಏನು ವಿದ್ಯಾರ್ಥಿಗಳು ಈ ಒಂದು ಲಿಂಕ್ ಏನಿದೆ ಆ ಒಂದು ಲಿಂಕ್ ಮೇಲೆ ಏನು KARRESULTS ಈ ಒಂದು ಏನು ಶಿಕ್ಷಣ ಇಲಾಖೆ ಒಂದು ಲಿಂಕ್ ಅನ್ನ ಕೊಟ್ಟಿದೆ. ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಂತ ಸಂದರ್ಭದಲ್ಲಿ 2026 ದ್ವಿತೀಯ ಪಿಯುಸಿ ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತ ಹೇಳಿ ಬಂದಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ಅವರು ಇಲ್ಲಿ ಕೇಳುತ್ತೆ ಎಂಟರ್ ರಿಜಿಸ್ಟರ್ ನಂಬರ್ ಅಂತ. ಇಲ್ಲಿ ವಿದ್ಯಾರ್ಥಿಗಳು ಅವರ ಒಂದು ರಿಜಿಸ್ಟರ್ ನಂಬರ್ ಅನ್ನ ಪೇಸ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಸೆಲೆಕ್ಟ್ ಸಬ್ಜೆಕ್ಟ್ ಅಂತ ಕೇಳುತ್ತೆ. ಇಲ್ಲಿ ಅವರು ಸೈನ್ಸ್ ಅಥವಾ ಆರ್ಟ್ಸ್ ಕಾಮರ್ಸ್ ಅಂತ ಹೇಳಿ ಕೇಳುತ್ತೆ. ಇಲ್ಲಿ ಯಾರು ಆ ಒಂದು ವಿದ್ಯಾರ್ಥಿಗಳು ಯಾವ ಕೋರ್ಸ್ ಅನ್ನ ತೆಗೆದುಕೊಂಡಿದ್ದಾರೆ, ಸೈನ್ಸ್ ಆಗಿದ್ರೆ ಸೈನ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಆರ್ಟ್ಸ್ ಆಗಿದ್ರೆ ಆರ್ಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಕಾಮರ್ಸ್ ಆಗಿದ್ರೆ ಕಾಮರ್ಸ್ ವಿದ್ಯಾರ್ಥಿಗಳು ಕಾಮರ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಟ್ರೆ ಇಲ್ಲಿ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಪ್ರಕಟ ಆಗಿರುವಂತದ್ದು. ಈ ರೀತಿಯಾಗಿ ವಿದ್ಯಾರ್ಥಿಗಳು ಈ ಒಂದು ಫಲಿತಾಂಶದ ಪ್ರಕಟವನ್ನ ತಿಳ್ಕೊಳ್ಬೇಕಾಗಿದೆ. ಕಳೆದ ಬಾರಿನೂ ಕೂಡ ಸಾಕಷ್ಟು ಒಂದು ವೆಬ್ಸೈಟ್ ನ ಸರ್ವರ್ ಸಮಸ್ಯೆ ಉಂಟಾಗಿತ್ತು. ಆದ್ರೆ ಈ ಬಾರಿ ಅದ್ಯಾವುದೇ ರೀತಿಯಾಗಿ ಸರ್ವರ್ ಸಮಸ್ಯೆ ಉಂಟಾಗಬಾರ್ದು ಅಂತ ಹೇಳಿ ಏನು ವಿದ್ಯಾರ್ಥಿಗಳ ಒಂದು ಮೊಬೈಲ್ ನಂಬರ್ ಏನಿದೆ ಅದಕ್ಕೆ SMS ಮೂಲಕ ಆ ಒಂದು ರಿಸಲ್ಟ್ ಅನ್ನ ಮೆಸೇಜ್ ಅನ್ನ ಮಾಡುವಂತದ್ದು. ಜೊತೆಗೆ ಈ ಬಾರಿ ಹೊಸದಾಗಿ ಡಿಜಿ ಲಾಕರ್ ನಲ್ಲಿ ವಿದ್ಯಾರ್ಥಿಗಳು ಫಲಿತಾಂಶವನ್ನ ನೋಡಬಹುದಾಗಿದೆ. ಇದು ಹೊಸದಾಗಿ ಡಿಜಿ ಲಾಕರ್ ಅಲ್ಲಿ ಅವರು ಫಲಿತಾಂಶವನ್ನ ನೋಡಿಯೂ ಕೂಡ ಅವರು ಮಾರ್ಕ್ಸ್ ಕಾರ್ಡ್ ಶೀಟ್ ಅನ್ನ ಅವರು ಡಿಜಿ ಲಾಕರ್ ಅಲ್ಲೇ ತೆಗೆದುಕೊಳ್ಳುವಂತಹ ಒಂದು ಸೌಲಭ್ಯವನ್ನ ಕೂಡ ಇದೀಗ ಶಿಕ್ಷಣ ಇಲಾಖೆ ಮಾಡಿರುವಂತದ್ದು. ಜೊತೆಗೆ ಇದೇ ಮೊದಲ ಬಾರಿಗೆ ಏನು 3 ಗಂಟೆ ವೇಳೆಗೆ ಫಲಿತಾಂಶ ಹೊರಬಿದ್ದಿರುವಂತದ್ದು. ಕಳೆದ ಬಾರಿ ಬೆಳಿಗ್ಗೆ 11 ಗಂಟೆ ಆಗಿರ್ಬೋದು ಈ ರೀತಿಯಾಗಿ ಫಲಿತಾಂಶವನ್ನ ಪ್ರಕಟ ಮಾಡ್ತಾ ಇದ್ರು. ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಫಲಿತಾಂಶವನ್ನ ಪ್ರಕಟ ಮಾಡಿರುವಂತದ್ದು. ಇನ್ನು ಶಿಕ್ಷಣ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರು ಸಂಜೆ 6:15ರ ಸುಮಾರಿಗೆ ಒಂದು ಸುದ್ದಿಗೋಷ್ಠಿಯನ್ನ ನಡೆಸ್ತಾರೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಅಧಿಕೃತವಾಗಿ ಏನು ಫಲಿತಾಂಶ ಬಂದಿದೆ ಅದರ ಬಗ್ಗೆ ಮಾಹಿತಿಯನ್ನ ಕೂಡ ಶಿಕ್ಷಣ ಸಚಿವರು ನೀಡುವಂತದ್ದು. ಓಕೆ ಸುಚಿತ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.